ನಾನು ತುಂಬಾ ಜನಕ್ಕೆ ಕೇಳ್ತೀನಿ, ಹೊಸದಾಗಿ ರಾಜಕೀಯಕ್ಕೆ ಬರಬೇಕು ಅಥವಾ ನಾನು ನೆಕ್ಸ್ಟ್ ಎಲೆಕ್ಷನ್ ನಿಲ್ತೀನಿ ಅನ್ನುವಂಥವ್ರಿಗೆ ಒಂದು ಆಶಯಗಳಿದ್ದೇ ಇರುತ್ತೆ, ಮತ್ತು ಯಾವುದೋ ಒಂದು ಘಟನೆ ಅವರಿಗೆ ಪ್ರೇರಣೆ ಆಗೇ ಇರುತ್ತೆ. ನಿಮ್ಗೆ ಆ ಥರದ್ದು ಯಾವ ಇನ್ಸಿಡೆಂಟ್ ಪ್ರೇರಣೆ ಆಯ್ತು ಈ ರಾಜಕೀಯಕ್ಕೆ ಬರ್ಲಿಕ್ಕೆ ಅಂತ? ನಾನು ಚಿಕ್ಕ ವಯಸ್ಸಿನ ನೋಡ್ತಾ ಇದ್ದೆ ತಂದೆಯವರು ಮಾಡಿರ್ತಕ್ಕಂಥ ಹೋರಾಟ. ಬಹುಶಃ ಅವತ್ತು ರಾಜಕೀಯದಲ್ಲಿ ಏನೂ ಇರ್ಲಿಲ್ಲ. ಅವಾಗ ಒಂದು ರೈತ ಹಿತರಕ್ಷಣಾ ಸಮಿತಿ ಅಂತ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ನದಿ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅವರು ಪಂಪ್ ಸೆಟ್ ಗಳಿಗೆ ಮೀಟರ್ ಕುಣಿಸ್ತಕ್ಕಂಥದ್ದು ಒಂದು ಅವತ್ತು ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಅಲ್ಲಿ ಆಗಿತ್ತು. ಅವಾಗ ತಂದೆಯವರು ರೈತ ಹಿತರಕ್ಷಣಾ ಸಮಿತಿ ಅಂತ ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ಮಾಡಿದ್ರು. ಬಹುಶಃ ಆ ಸಂದರ್ಭದಲ್ಲಿ 2000 ಇಸ್ವಿಯಲ್ಲಿ ಆ ಸಂದರ್ಭದಲ್ಲಿ ಬಹುಶಃ ಒಂದು ಸುಮಾರು 20-25 ಜನ ಅವತ್ತಿನ ಕಾಲಕ್ಕೆ ಸುಮಾರು 17,000 ಪಂಪ್ ಸೆಟ್ ಗಳನ್ನು ತಂದು ನಮ್ಮ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತ ಅಲ್ಲಿ ತಂದು ಕೂಡ ಹಾಕಿದ್ರು. ಅವತ್ತು ಅದು ಅಧಿವೇಶನ ಚರ್ಚೆ ಆಯ್ತು. ಇಂಥದ್ದು ಒಂದು ಅಥಣಿ ಕ್ಷೇತ್ರ ಅಂತಿದೆ, ಅಲ್ಲಿ ಅವತ್ತು ಕಾಂಗ್ರೆಸ್ MLA ಇದ್ರು, ರೂಲಿಂಗ್ ಪಾರ್ಟಿ MLA ಇದ್ರು. ಅವ್ರ ಕ್ಷೇತ್ರದಲ್ಲಿ ಈ ತರ ಆಗಿದೆ. ಒಬ್ಬ ರೈತನ ಮಗ ಲಕ್ಷ್ಮಣ ಸೌದಿ ಅಂತಿದ್ದಾರೆ, ಅವರು ರೈತ ಹಿತರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡು ಈ ತರ ಪಂಪ್ ಸೆಟ್ ಗಳನ್ನ ಕಿತ್ತು ತಂದು ಹಾಕಿದ್ದಾರೆ. ಅದನ್ನ ನಾವು ತಕ್ಷಣನೇ ನಾವು ತೆಗಿಬೇಕು, ರೈತರಿಗೆ ಉಚಿತ ವಿದ್ಯುತ್ ಕೊಡ್ಬೇಕಂತೇಳಿ ಅವತ್ತು ಅಮೆಂಡ್ಮೆಂಟ್ ಆಯ್ತದ ಅಧಿವೇಶನದಲ್ಲಿ. ಅದೊಂದು ವಿಚಾರ ಮಾತ್ರ ನನಗೆ ಬಹಳ ಇನ್ಸ್ಪಿರೇಷನ್. ಅದು ತಂದೆಯವರು ಮಾಡಿರ್ತಕ್ಕಂಥ ಹೋರಾಟ. ಬಹುಶಃ ಅಂತ ದೊಡ್ಡ ಪ್ರಮಾಣ ಹೋರಾಟ ಬಹುಶಃ ಇವತ್ತಿನವರೆಗೂ ಅಥಣಿಯಲ್ಲಿ ಯಾವತ್ತೂ ಆಗಿಲ್ಲ. ಬಹಳ ದೊಡ್ಡ ಪ್ರಮಾಣದ ಯಾವುದೇ ಅಧಿಕಾರ ಇಲ್ಲದೆ ಇರ್ತಕ್ಕಂಥ ಸಂದರ್ಭ ಮಾಡಿರ್ತಕ್ಕಂಥದ್ದು ಅದು ಮಾತ್ರ ಇನ್ನೂ ಅದು ಕೂಡ ಜನ ನೆನೆಸ್ತಾರೆ. ನದಿ ಭಾಗದ ಜನ ಇನ್ನೂ ಅದು ನೆನೆಸ್ತಾರೆ. ಪಂಪ್ ಸೆಟ್ ಗಳನ್ನ ತೆಗೆದು ಹಾಕಿದ್ರು. ಅಮೇಜಿಂಗ್.